ಕ್ಯಾಮ್ರಾ ಇದೆ. ಗುಡ್ ಮಾರ್ನಿಂಗ್ ಫ್ರೆಂಡ್, ಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ಹೊಸ ಜರ್ನಿಗೆ. ಅಂಡ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2020 ಹೇಗೂ ಹಂಗ ಹಿಂಗ ಕಳೆದು ಹೋಯ್ತು ಕೊರೋನಾದಿಂದ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಗ್ಗೆ ಹೇಳಬೇಕಾದ್ರೆ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಕಡೆ ಬರುತ್ತೆ ಅಂತ ಗೊತ್ತು, ಬಟ್ ಯಾವ ಪ್ಲೇಸು ಹೆಂಗಿದೆ ಏನ್ ಕತೆ ಏನು ಗೊತ್ತಿಲ್ಲ ನನಗೆ. ಯಾಕೋ ನನಗೆ ಅನಿಸ್ತಾ ಇದೆ ನಾನು ತುಂಬಾ ರಿಸ್ಕ್ ತಗೊಳ್ತಾ ಇದ್ದೀನಿ ಅಂತ. ರಿಸ್ಕ್ ಅಂತ ಹೇಳಿದ ಕೂಡಲೇ ಒಂದು ಡೈಲಾಗ್ ನೆನಪಿಗೆ ಬರುತ್ತೆ, ಫೇಮಸ್ ಡೈಲಾಗ್ ಅದೀಗ, ರಿಸ್ಕ್ ಹೇತು ಇಷ್ಕ್ ಹೇ. ಟರ್ನ್ ತಗೊಳ್ಳುವ. ನಾನು ಬೆಳ್ಮಂಡ್ ರೂಟಿಂದ ಹೋಗ್ತಿದ್ದೀನಿ. ಈ ದಾರಿ ಬಗ್ಗೆ ಹೇಳಬೇಕಂದ್ರೆ ಇದು ಕಟ್ಪಾಡಿಯಿಂದ ಲೆಫ್ಟ್ ಟರ್ನ್ ತಗೊಂಡು ಶಿರುವ, ಮಂಚಕಲ್ಲು, ಬೆಳ್ಮಣ್ಣು, ನಿಟ್ಟೆ, ಕಾರ್ಕಳ ದಾರಿಯಲ್ಲಿ ನಂದು 3 ವರ್ಷದ ನೆನಪಿದೆ. ಬಿಕಾಸ್ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದಾಗ ನಿಟ್ಟೆ ಕಾಲೇಜ್ಗೆ ಇದೇ ರೋಡಲ್ಲಿ ಹೋಗ್ತಿದ್ದದು. ಯಾರೆಲ್ಲ ಹೊರನಾಡು ಅಂಡ್ ಧರ್ಮಸ್ಥಳ ಅಲ್ಲಿಗೆಲ್ಲ ಉಡುಪಿಯಿಂದ ಹೊರಡ್ತಾರೋ ಕಾರ್ಕಳ ರೋಡ್ಗಿಂತ ನಾನು ಇದೇ ರೋಡೇ ಪ್ರಿಫರ್ ಮಾಡ್ತೇನೆ. ಬಿಕಾಸ್ ತುಂಬಾ ಚೆನ್ನಾಗಿದೆ ರೋಡು. ನನ್ನ ಕಾಲೇಜ್ ಬಂದಾಗ ತೋರಿಸ್ತೀನಿ ನಿಮ್ಗೆ. ಗ್ರೇಟ್ NMA MIT ಯಾವ ಸೀಮೆ ಗ್ರೇಟು. ಪಕ್ಕಲ ಅಂದ್ರೆ ಎಂತ ಮಾರ ಊರ ಹೆಸರು. ಓವರ್ಟೇಕ್ ಮಾಡುವಾಗೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿ. ಯಾರು ಏನು ದೊಡ್ಡ ಸಾಚ ಅಲ್ಲ ಗಾಡಿಯಲ್ಲಿ. ಅವ್ರ ಟೈಮ್ ಸರಿ ಇಲ್ದಿದ್ದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಓವರ್ಟೇಕ್ ಮಾಡುವಾಗ ನನ್ನನ್ನು ಕೆಲವು ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ನಿಮ್ ಗಾಡಿ ಕೆಪಾಸಿಟಿ ಬಗ್ಗೆ ತಿಳ್ಕೊಳ್ಳಿ. ಎಷ್ಟು ಥ್ರೋಟಲ್ ಕೊಟ್ರೆ ಎಷ್ಟು ಗಾಡಿ ಹೇಗೆ ಪಿಕಪ್ ಆಗ್ತದೆ ಅಂಡ್ ಎದುರುಗಡೆ ಬರ್ತಾ ಇರೋದು ಗಾಡಿ ಸ್ಪೀಡ್ ಅದೆಲ್ಲ ನೋಡ್ಕೊಂಡು ಓವರ್ಟೇಕ್ ಮಾಡಿ. ಬಿಕಾಸ್ ಒಂದು ನಿಮ್ದು ಬ್ಯಾಡ್ ಡಿಸಿಷನ್ ಲೈಫನ್ನೇ ತೆಗೆಯುತ್ತೆ. ಸೊ ಇದು ಶಿರ್ವ ಸೈಡ್ ಆದ್ರೂ ಕೊಡು ಮಾರಾಯ. ಇನ್ನೊಬ್ಬ ಪಾಂಡು. ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು. ವಿಷಯ ಏನಂದರೆ ಫಾರೆಸ್ಟ್ ಆಫೀಸರ್ ಹತ್ರ ನಾನು ಮಾತಾಡಿದೆ. ಅವ್ರು ಹೇಳಿದರು ಕಳಿಸ್ಬೋದು, ಬಟ್ ನೀವು ಪೇ ಮಾಡಿ ಹೋಗಬೇಕಾಗ್ತದೆ. ನಾನು ಪೇ ಮಾಡಲಿಕ್ಕೂ ರೆಡಿ ಇದ್ದೆ, ಬಟ್ ಅವ್ರು ಹೇಳಿದರು ಹಿಂದಿನ ದಿನನೇ ನೀವು ಇನ್ಫಾರ್ಮ್ ಮಾಡಬೇಕು. ಸೊ ನಾವು ಗೈಡೆಲ್ಲ ರೆಡಿ ಮಾಡ್ಕೊಳ್ಬೋದಂತ. ಇಷ್ಟೊತ್ತಿಗೆ ಗೈಡೆಲ್ಲ
ಆಲ್ರೆಡಿ ಫೀಲ್ಡಿಗೆ ಹೋಗಿರ್ತಾರೆ, ಸೊ ಏನು ಮಾಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ನಂಬರ್ ಎಲ್ಲ ಕೊಟ್ಟರು, ಚೆನ್ನಾಗಿ ಮಾತಾಡಿದ್ರು, ಟೀ ಎಲ್ಲ ಕೊಟ್ಟರು. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರುವಾಗ ಒಬ್ಬರೇ ಬರಬೇಡಿ, ಆ್ಯಂಡ್ 4-5 ಜನ ಕರ್ಕೊಂಡು ಬನ್ನಿ, ನಾವು ನಿಮ್ಗೆ ಅರೇಂಜ್ ಮಾಡಿ ಕೊಡ್ತೇವೆ. ಆ್ಯಂಡ್ ನೀವು ಬಂದು ನನ್ನ ಹತ್ರ ಪರ್ಮಿಷನ್ ಕೇಳಿದ್ದು ತುಂಬಾ ಒಳ್ಳೇದಾಯ್ತು. ಇನ್ ಕೇಸ್ ನೀವು ಎಲ್ಲಾದ್ರೂ ಅಲ್ಲಿ ಸಿಕ್ಕಿ ಬಿದ್ದಿದ್ರೆ ಕೇಸ್ ಆಗ್ತದೆ, ಸೊ ಅದೆಲ್ಲ ಮಾಡ್ಕೊಳ್ಬೇಡಿ. ನಾನು ಬಂದಿರೋದು ಇವತ್ತು ವೇಸ್ಟ್ ಆಗಿರ್ಬೋದು, ಬಟ್ ಒಂದು ದಿವಸ ಆದಷ್ಟು ಬೇಗ ನಾನು ಅದೊಂದು ನೋಡಲೇಬೇಕು, ಇಲ್ಲ ಅಲ್ಲಿವರೆಗೆ ನನಗೆ ನಿದ್ರೆ ಅಂತೂ ಬರೋದಿಲ್ಲ. ಫಾರೆಸ್ಟ್ ಆಫೀಸ್ ಇನ್ಫಾರ್ಮೇಶನ್ ಪ್ರಕಾರ ಆ ಗುಡ್ಡಕ್ಕೆ ಇಲ್ಲಿ ತನಕ ಹೋಗಿರೋದು ಅಲ್ಲಿದು ಊರವರು ಬಿಟ್ಟರೆ ಒಂದು 4-5 ಜನ ಅಷ್ಟೇ. ಇನ್ನೂ ಅದು ಎಕ್ಸ್ಪ್ಲೋರ್ ಕೂಡ ಆಗಿಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ ಆ ಗುಡ್ಡ. ಒಂದ್ ಕಡೆ ತುಂಬಾ ಬೇಜಾರಾಗ್ತಿದೆ. ಅವರು ತುಂಬಾ ಟ್ರೈ ಮಾಡಿದ್ರು ಫೀಲ್ಡಿಗೆ ಹೋದ ಫಾರೆಸ್ಟ್ ಆಫೀಸರ್ನ ಕರೆಸ್ಲಿಕ್ಕೆ, ಬಟ್ ನೆಟ್ವರ್ಕ್ ಸಿಗ್ಲಿಲ್ಲ ಅವ್ರಿಗೆ. ನಾನೊಂದು ಸಾಧಾರಣ 3 ಗಂಟೆ ವೇಟ್ ಮಾಡಿದ್ ನೋಡಿ. ಹಾಂ, ನಾನು ಇವತ್ತಿನ ಪ್ಲ್ಯಾನ್ ಫ್ಲಾಪ್ ಅಂತ ಎಣಿಸಿದ್ದೆ, ಬಟ್ ನನ್ನ ತಾಳ್ಮೆಯಾಗಿ ಇವತ್ತೊಂದು ಜಯ ಸಿಕ್ಕಿದೆ. ಅಂದರೆ ನಾನು ಚೆಕ್ ಪೋಸ್ಟ್ ಕಾಫಿ ಕುಡಿಬೇಕಾದ್ರೆ ನನಗೊಬ್ರು ಸರ್ ಕರೆದ್ರು. ಅವರಲ್ಲಿ ನನ್ನನ್ನು ಫಾರೆಸ್ಟ್ ಆಫೀಸಲ್ಲಿ ನೋಡಿದರು, ಕರೆದು ಕೇಳಿದರು, ಅವರು ನನ್ನ ಬಗ್ಗೆ ಎಲ್ಲ ಕೇಳಿದರು. ಸೊ ನಾನು ಹೇಳಿದೆ ಅವರಿಗೆ ಈ ಥರ ಸರ್ ಅಂತ. ಮತ್ತು ಅವರು ಅಲ್ಲೊಬ್ರು ಸರ್ ಇದ್ದರು, ಮೇನ್ ಸರ್, ಅವ್ರು ನನ್ನ ಹತ್ರ ಮಾತಾಡಿಸಿದ್ರು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲಿಕ್ಕೆ ಹೇಳಿದರು. ಸೊ ಸ್ವಲ್ಪ ಹೊತ್ತು 3 ಗಂಟೆ ಆಯಿತು. 3 ಗಂಟೆ ವೆಯ್ಟ್ ಮಾಡಿದ ಫಲವಾಗಿ ನನಗೆ ಪರ್ಮಿಷನ್ ಸಿಕ್ಕಿದೆ ಅಲ್ಲಿವರೆಗೆ ಹೋಗಲಿಕ್ಕೆ. ಜೊತೆ ಗೈಡ್ ಇದ್ದಾರೆ. ಆ್ಯಂಡ್ ನಾನಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಇನ್ನಿಬ್ಬರು ಬಂದಿದ್ದರು, ಅವರು ಸಹ ನಾನು ಬರ್ತೇನೆ ಅಂತ ಹೇಳಿದರು. ಸೊ ಅವರು ನನ್ನ ಜೊತೆಗಿದ್ದಾರೆ. ಹಾದಿ The real road starts from here. Yes man, you can do it. This looks very crazy. Oh my god. Yes man, ಆಗುತ್ತೆ. Wow, guys, you can't believe this. Superb it is, superb. And just waiting for the bad roads. ಇವರೇ ನಮ್ಮ ಗೈಡು ಅಂಜನ್ ಅಂತ, ಒಳ್ಳೆ ಜನ. ಕ್ರೇಜಿ ಇದೆ ರೋಡ್. ಶಿಟ್, ನಾನು ಒಬ್ಬನೇ ಇರಬೇಕಿತ್ತು. ನನ್ನ ಕತೆ ಅಷ್ಟೇ ಮತ್ತೆ.
ಗಾಡ್. ಮೇಲೆಯಾ? ಇಲ್ಲಯಾ? ಹೋಗಿ ಮೇಲವರೆಗೆ ಹೋಗು. ಮೇಲವ್ರು ನಾನು ಓಡಿಸ್ತೀನಿ, ನೀವು ಎದುರುಗಡೆ. ಅವ್ರದ್ದು ಬರಲ್ಲ, ಅದಕ್ಕೆ ಬುಲೆಟ್ ಅಲ್ಲ. ನನಗೊಂದು ಆಸೆ ಇತ್ತು ಸರ್, ಗಾಡಿನ ಮೇಲವರೆಗೆ ತಗೊಂಡು ಹೋಗ್ಬೇಕಂತ. ಇದು ನೀವು ಕೊಡಚಾದ್ರಿ ಬಂದಿದ್ದೀರಾ? ಕೊಡಚಾದ್ರಿ ರೋಡ್ ನೋಡಿ ನೀವು ಒಂದ್ಸಲಿ. ಇದೀಗ ಏನು ಗೊತ್ತಾ, ಇಳಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಕಲ್ಲಲ್ಲ, ಬ್ರೇಕ್ ಅಪ್ಲೈ ಮಾಡಿದಾಗ ಜಾರುತ್ತೆ. ಬುಲೆಟ್ ಒಂದು ಸೆಕೆಂಡ್ ಬಿದ್ದಿದೆ, ಹತ್ತಿಲ್ಲ ಅವರಿಗೆ ಪಾಪ ತರಲಿಕ್ಕೆ. ಹಾಗಿದ್ರೆ ಬೇಡ, ಇಲ್ಲೇ ನಿಲ್ಸು ಹಾಗಾದ್ರೆ. ನರಸಿಂಹಪುರ ಇಲ್ಲಿ ಬರುತ್ತಾ? ಅದು ಮುಳ್ಳಯ್ಯನಗಿರಿ ನರಸಿಂಹ ಪರ್ವತ. ಅದು ಟ್ರೆಕ್ಕಿಂಗ್ ವಾಗಂಬೆಯಲ್ಲಿ ಸ್ಟಾರ್ಟ್ ಮಾಡಿ ಕಿಗ್ಗದಲ್ಲಿ ಇಳಿತಾರೆ, ಇಲ್ಲ ಕಿಗ್ಗದಲ್ಲಿ ಸ್ಟಾರ್ಟ್ ಮಾಡಿ ವಾಗಂಬೆಯಲ್ಲಿ ಇಳಿತಾರೆ. ಸಾಕಾಯ್ತಾ? ಅದೇ ಮನೆಗೆ ಬೆಟ್ಟ. ಅದು ನಿಮಗೆ ಹೆಸರು ಎಲ್ಲಿಂದ? ಉಡುಪಿ. ಸಾಕಂಡ ಇರಾಗೆ ಇಲ್ಲಿ ಯಾರು ಬರೋದೇ ಇಲ್ಲಲ್ಲ, ಹೆಚ್ಚಾಗಿ ಬರೋದೇ ಇಲ್ಲ. ಸೊ ಎಲ್ಲ ನೋಡ್ಬೋದು ವ್ಯೂ. ಸ್ವಲ್ಪ ಬಿಸಿಲಿದೆ, ಅದಕ್ಕೆ ಸ್ವಲ್ಪ ಸಾಕಾಗ್ತಿದೆ. ಬಟ್ ವ್ಯೂ ಮಾತ್ರ ವಾಲ್ಪೇಪರ್ ಇದ್ದಂಗಿದೆ. ನಮ್ಮಿಬ್ಬರು ಫ್ರೆಂಡ್ಸು ಪ್ಯಾಚ್ ಆದರೆ ಹೇಳಿ ಪತ್ತೆ ಇಲ್ಲಲ್ಲ. ಏನು ಆವಾಗಿಂದ ಮಧು ತಿಂತಿದ್ದೀರಾ? ಜೀವಕ್ಕಷ್ಟು ಕೆಟ್ಟದಂತ ಗೊತ್ತಿದ್ರು. ಎಷ್ಟದು ಊಟ ಮಾಡೋಷ್ಟು ತಿಂತಿದ್ದೀರಾ? ನಾನೊಂದು 4 ಸಲ ನೋಡಿದೆ ಇವಾಗ. ನರಸಿಂಹ ಪರ್ವತ ಅಲ್ಲೆಲ್ಲೋ ಬರುತ್ತಂತೆ. ಇದು ಕುದುರೆಮುಖ, ಆಚೆ ವ್ಯಾಲಿ. ಇದು ಬಲ್ಲಿಗೆ ಗುಡ್ಡ ಅಂತೆ. ಬಿಸಿಲಿದೆ,
ಬಟ್ ಬಿಸಿಲು ಅಂತ ಗೊತ್ತಾಗ್ತಿಲ್ಲ, ಫುಲ್ ಕೋಲ್ಡ್ ಗಾಳಿ ಬೀಸ್ತಾ ಇದೆ. ಸೊ ನಮ್ಮೊಟ್ಟಿಗೆ ಯಾರಿಬ್ಬರು ಬಂದಿದ್ರಲ್ಲ ಅವರು ಪ್ಯಾಚ್ ಆದರು, ಅಲ್ಲೇ ಕೂತ್ಕೊಂಡಿದ್ದಾರೆ, ಮುಂದೆ ಬರ್ತಾ ಇಲ್ಲ. ಅವ್ರನ್ನ ಬಿಟ್ಟು ಹೋಗಾಗೂ ಇಲ್ಲ. ನಾನು ಅದಕ್ಕೆ ನಮ್ಮ ಆಫೀಸರ್ ಹತ್ರ ಕೇಳಿಕೊಂಡು ನಾನೊಂದು ಪೀಕಿಗೆ ಹೋಗಿ ಬರ್ತೇನೆ, ನೀವು ಇಲ್ಲೇ ಇರಿ ಅಂತ ಹೇಳಿದೆ. ಸೊ ಪರ್ಮಿಷನ್ ಕೊಟ್ಟರು. ನೋಡ್ಬೋದು ವ್ಯೂ. ಕ್ಯಾಮರಾ ನಿಮ್ಗೆ ಜಸ್ಟಿಸ್ ಕೊಡಲ್ಲ, ಬಟ್ ವ್ಯೂ ಅಂತೂ ಸೂಪರ್ಬ್ ಆಗಿದೆ. ಮಳೆಗಾಲದಲ್ಲಿ ಹೆಂಗಿರ್ಬೋದು ಅಂತ ಸ್ವಲ್ಪ ಅಂದಾಜು ಮಾಡಿ. ಅಲ್ಲೇನು ತೋರ್ತಾ ಇದೆ ಅದು ಕುದುರೆಮುಖ ಪೀಕ್. ಆಚೆಗೆ ಲಕ್ಕಿಯ ಡ್ಯಾಮ್ ಏನೋ ಬರುತ್ತಂತೆ. ಬಟ್ ಬಿಲೀವ್ ಮೀ, ವರ್ತ್ ಪ್ಲೇಸ್. ಅಷ್ಟೊಂದು ಎಕ್ಸ್ಪ್ಲೋರ್ ಆಗದೆ ಇರುವಂತಹ ಪ್ಲೇಸ್ ಇದು. ಗುಡ್ಡ ಎಲ್ಲ ಸೇಮ್, ಬಟ್ ನಿಮಗೆಲ್ಲ ಗುಡ್ಡ ಒಂದು ಕಡೆ ತೋರುತ್ತೆ ಅಂದರೆ ಅದು ಹಾದಿ ಗುಡ್ಡ ಅಥವಾ ಬಲ್ಲಿಗೆ ಗುಡ್ಡ. ಅಲ್ಲಿ ಮಾತ್ರ ನೀವು ನೋಡ್ಬೋದು ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ ಈಗ. ಅವ್ರು ಅಲ್ಲಿದ್ದಾರೆ, ಎಲ್ಲೋ ಫುಲ್ ಪ್ಯಾಚ್ ಆಗಿದ್ದಾರೆ ಜನ. ಒಬ್ಬರೇ ಬರ್ಲಿಕ್ಕೆ ಹೋಗಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ. ನಿಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಇದೆ. ಎಲ್ಲ ಪೀಕ್ ಒಂದೇ ಕಡೆ ಕವರ್ ಆಗ್ತಾಯಿದೆ. ಕುದುರೆಮುಖ ಆಗಿರ್ಬೋದು, ನರಸಿಂಹ ಪರ್ವತ ಆಗಿರ್ಬೋದು, ಪ್ರತಿ ಒಂದು ಪೀಕ್ ಈ ಒಂದು ಗುಡ್ಡದಿಂದ ಕವರ್ ಆಗ್ತಾಯಿದೆ. ಸೊ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ. ಗೊತ್ತಾಯ್ತು. ಅಲ್ಲಿ ನಮ್ಮ ಟವರ್ ವಾಚ್ ಅದು. ನಾವೀಗ ವಾಪಸ್ ಬರ್ತಿದ್ದೇವೆ. ನೋಡ್ಬೋದು ನಮ್ಮ ಗಾಡಿ ಸ್ವಲ್ಪ ದೂರ ಮೇಲೆ ಹರಿಸ್ಬೋದಿತ್ತು, ಆದರೆ ಅವರೆಲ್ಲ ನಡ್ಕೊಂಡು ಬರುವಾಗ ನನ್ನ ಬೈಕಲ್ಲಿ ಬರೋದು ಸರಿಯಾಗಲ್ಲ. ರಾಜ ಮಿಸ್ ಮಾಡಬೇಡಿ, ಪ್ಲೇಸ್ ತುಂಬ ಚೆನ್ನಾಗಿದೆ. ನಾನು ಇವತ್ತು ಹೋದ ಪ್ಲೇಸಿನ ಹೆಸರು ಹಾದಿಗುಡ್ಡ ಅಥವಾ ಬಲ್ಲಿಗೆ ಗುಡ್ಡ ಅಂತ ಕರೀತಾರೆ ಅದಕ್ಕೆ. ಯಾರಿಗೆ ಆಫ್ ರೋಡ್ ತುಂಬ ಇಷ್ಟನೋ ಅಂಥವರೆಲ್ಲ ಮಿಸ್ ಮಾಡಬೇಡಿ ಈ ಜಾಗನ. ಸೂಪರ್ಬ್ ಆಗಿದೆ. ಆಫ್ ರೋಡ್ ಪ್ರಿಯರಿಗೆ ಹೇಳಿ ಮಾಡಿಸಿದ ಪ್ಲೇಸ್. ಯಾವ ಕಡೆ ನೋಡ್ಕೊಂಡು ಬರ್ತಾರೆ ಮಾರ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಪ್ಲೇಸ್ ಒಂದಿಗೆ ಮತ್ತೆ ಸಿಗ್ತೇನೆ. ಸೊ ಅಲ್ಲಿವರೆಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಟೇಕ್ ಕೇರ್, ಬಾಯ್.